ನೋಡ್ಬೋದು ಸೈಕಲ್ ಕೆಳಗೆ ಬಂತು. ಈಗ ಸೈಕಲ್ ತಗೊಂಡು ಬರೋರು ಅಂತ ಹೋಗಿ ಟಿಫನ್ ತಗೊಂಬರ್ತಾರೆ. ಮೊನ್ನೆ ಬೆಳಗ್ಗೆ ಬಂದಿದ್ದು, ಮೊನ್ನೆ ಒಂದು ಫುಲ್ ಡೇ, ನಿನ್ನೆ ಫುಲ್ ಡೇ, ಇವತ್ತು ಫುಲ್ ಡೇ, 3 ದಿನ ಆಗೋಯ್ತು. ನಾಳೆ 4ನೇ ದಿನ ಖಾಲಿ ಆಗುತ್ತೆ ಗಾಡಿ. ಸೋಲನೋ ಇಲ್ಲ ಅಲ್ಲೇ ಶಿಮ್ಲಾ ಸುತ್ತಮುತ್ತ ಇಲ್ಲ ಸುಂದರ್ ನಗರ್ ಒಟ್ಟು ಹಿಮಾಚಲಲ್ಲಿ ಬೆಳ್ಳುಳ್ಳಿ ಲೋಡ್ ಆಗುತ್ತೆ ಸೌತ್ ಕಡೆಗೆ, ಅದನ್ನ ಪ್ಲಾನ್ ಮಾಡಿದ್ವಿ. ಬಟ್ ಇಲ್ಲೇ ಲೋಡ್ ಸಿಕ್ತು. ಹಿಂದೆ ನೋಡ್ಬೋದು ಫುಲ್ ಪ್ಯಾಕ್ ಮಾಡಿದ್ದೀವಿ. ಬೆಲ್ಟ್ಗಳೆಲ್ಲ ಹೊಡೆದು ಅಯ್ಯಪ್ಪ ಏನೇ ಲೋಡ್ ಮಾಡಿದ್ರು ಇಷ್ಟೊಂದು ರಿಸ್ಕ್ ತಗೊಂಡಿರಲಿಲ್ಲ. ಈ ಸಾರಿ ಹೆವಿ ರಿಸ್ಕ್ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏಟರ್ ಕ್ಲಾಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಿದ್ದೀವಿ ಅಂದ್ರೆ ಇಲ್ಲೇ ಇದ್ದೀವಿ, ಇಲ್ಲೇ ಲಡಕಲ್ಲಿ. ನಮ್ಮ ಮನೇಲಣ್ಣ ಬ್ಲ್ಯಾಕ್ ಕಾಫಿ ಮಾಡಿಕೊಟ್ಟಿದ್ದಾರೆ. ಬೇಗ ಏನೂ ಮಾತಾಡೋಕ್ಕಾಗಲ್ಲ, ಒಂಥರ ಉಸಿರು ಕಡ್ದಂಗೆ ಆಗುತ್ತೆ. ಬ್ಲ್ಯಾಕ್ ಕಾಫಿ ಕುಡಿಯೋಣ ಈಗ, ಅದೇ ಕೆಲಸ ನಮ್ಮದು. ಇಲ್ಲಿಗೆ ಬಂದು 3 ದಿನ ಆಯಿತು. 4ನೇ ದಿನ ಬೆಳಗ್ಗೆ ಈಗ ಅನ್ಲೋಡಿಂಗ್ ಕರೆದಿದ್ದಾರೆ. ಇವಾಗ ಹೋಗ್ತಾ ಇದ್ವಿ. ನೋಡ್ಬೋದು 3 ದಿನ ಬಂದು ಇಲ್ಲೇ ಲಾಕ್ ಆಗಿಬಿಟ್ಟಿದ್ದು. ಏನೂ ಮಾಡೋಕ್ಕಾಗಲ್ಲ, ಕೆಲವು ಸರಿ ಆ ಥರ ಎಲ್ಲ ಆಗುತ್ತೆ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ಸದ್ಯಕ್ಕೆ ಅನ್ಲೋಡಿಂಗ್ ಕರ್ದಿದ್ದಾರೆ, ಹೋಗಿ ಅನ್ಲೋಡ್ ಹಾಕೊಂಡು ಬನ್ನಿ ಗಾಡಿನ. ಈಗ ನಾನ್ ಸ್ಟಾಪ್ ಸೀದಾ ಕಂಪ್ನಿ ಒಳಗೆ. ಈಗ ಫಸ್ಟು ಕಂಪ್ನಿ ಒಳಗೆ ಎಂಟ್ರಿ ಮಾಡಿಸ್ಬೇಕು ಹೋಗಿ. ಫೈನಲ್ ಆಗಿ ನಮ್ಮ ಗಾಡಿ ಒಳಗಡೆ ಬಿಟ್ಟಿದ್ದಾರೆ. 9 ಗಾಡಿ ಆದಮೇಲೆ ಲಾಸ್ಟ್ನೇ ಗಾಡಿ ನಮ್ಮದು. ನಾವು ಎಂಟ್ರಿ ಮಾಡಿಸೋದು ಲೇಟ್ ಆಗಿದ್ದರಿಂದ ನಮ್ದು ಲಾಸ್ಟ್ ಗಾಡಿ ಆಗೋಯ್ತು. ಖಾಲಿ ಆಗುತ್ತಿಲ್ಲ ಗೊತ್ತಿಲ್ಲ, ಏನಾಗುತ್ತೋ ನೋಡೋಣ. ಸದ್ಯಕ್ಕೆ ನಮ್ಮ ಅಣ್ಣ ಸೈಕಲ್ ಇಳಿಸ್ಕೊಂತವ್ರೆ ಟಿಫನ್ ತರೋಕ್ಕೆ. ಇಲ್ಲಿ ಅಡುಗೆ ಮಾಡೋಂಗಿಲ್ವಂತೆ, ಹಂಗಾಗಿ ಏನು ಹೆಲ್ಪ್ ಬೇಕಾ? ಸದ್ಯಕ್ಕೆ ಬೇಡ. ನೋಡ್ಬೋದು ಸೈಕಲ್ ಕೆಳಗೆ ಬಂತು. ಈಗ ಸೈಕಲ್ ತಗೊಂಡು ಬರೋರು ಅಂತ ಹೋಗಿ ಟಿಫನ್ ತಗೊಂಬರ್ತಾರೆ. ಏನು ಬೈ ಏನು ಬೇಕು ಬೈ ಟಿಫನ್ ನಿಮಗೆ? ಹೊಟ್ಟೆಗೆ ಏನು ಹಾಕ್ಕೊಬೋದು, ನಡೀತದೆ. ಇಲ್ಲಿ ಈಗ ದೋಸೆ ಸಿಗುತ್ತಾ? ಇಲ್ಲ. ಇಡ್ಲಿ ಸಿಗುತ್ತಾ? ಇಲ್ಲ. ಸಿಗುತ್ತೆ ಬೈ. ಎಲ್ಲಿ? ಕ್ಯಾಂಟೀನಲ್ಲಿ. ನೀವು ಬೈ ನೀವು ಹೆಂಗ್ ಗೊತ್ತಾ, ನೀವು ಬರೀ ಹೇಳಿ ಅಣ್ಣ ನಂಗೆ ಇದು ಬೇಕು ಅಂತ, ತರಲಿಲ್ಲ ಅಂದ್ರೆ ಕೇಳಿ. ನಿಂಗೆ ಇಷ್ಟ ಬಂದಿತ್ತು ತಾಂಬರದ್ದು? ಇಲ್ಲ ಹೇಳಿ ಏನು ಬೇಕು. ದೋಸೆ ಬೇಕಂತ ದೋಸೆ, ತಮಿಳ್ನಾಡವ್ರು ದೋಸೆ ಮಾಡ್ತಾರೆ. ಹೌದಾ? ಹಾಂ. ನಿಂಗೆ ಏನು ಬೇಕಾ ತಾಂಬ? ನೀ ಹೇಳ ಬೈ ನಿಂಗೆ ಏನು ಬೇಕಂತ. ಇದ್ರೆ ದೋಸೆನೇ ತಾಂಬ. ದೋಸೆಗೆ ಜೊತೆ ರೈಸ್ ಗೀಸ್ ಏನು ಬೇಡ? ಇದ್ರೆ ತಗೊಂಬ, ಇಲ್ಲಾಂದ್ರೆ ಬೇಡ. ಓಕೆ ಓಕೆ ಡೀಲ್. ದೋಸೆ ಇವತ್ತು ದೋಸೆ ತಿನ್ನಿಸ್ತೀನಿ ನಿಮಗೆ. ಸುದರ್ಶನ್ ಅಂದರೆ ಇಲ್ಲ, ನೀನು ಹೋಗ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ನೋಡೋಂಗಿಲ್ಲ ಭಯ. ಹಾಂ ಆಗಲ್ಲ ಭಯ. ವಾಟ್ಸಪ್ ಏನು ಮುಂದೆ ಕೂತ್ಕೋಬೋದಾ? ಸೊ ಇದು ಇದು ಟೋಟಲ್ ಇದ್ರ ಮೇಲೆ ನಾವು 110 kg ಹಾಕ್ಬೋದು. ಆಯ್ತಾ? ನಾನು ಒಂದು 70 kg ಇದ್ದೀನಿ, ಅಣ್ಣ ಒಂದು 50 kg ಇದ್ದಾನೆ. ಯಾಕೆ ಆಮೇಲೆ 50 kg ಫುಲ್ ಹಿಂದಕ್ಕೆ ಹಾಕೋದು? ಸುಮ್ಮನೆ ರಿಸ್ಕ್ ಎಲ್ಲ ತಗೊಳಕ್ಕಾಗಲ್ಲ ನಾನು. ಹೌದು, ಬೇಡ ಹೋಗಿ ಬನ್ನಿ ಒಬ್ಬರೇ. ಬರಪ್ಪನಿಲ್ಲ, ನಾವು ಕುತ್ಕೊಳ್ಳೋಣ ಸುಮ್ಮನೆ ಗಾಡಿ ವೆಯ್ಟ್ ಮಾಡೋಣ ಅಣ್ಣ ಊಟ ತರೋವರೆಗೂ. ಅಣ್ಣ ಟಿಫನ್ ತಗೊಂಬಂದ್ರು. ಏನು ತಗೊಂಬಂದ್ರು ನೋಡೋಣ. ಭಯ್ಯ ಏನು ತಗೊಂಬಂದೆ ಭಯ್ಯ? ಇಡ್ಲಿ ವಡೆ ದೋಸೆ, ಅದು ಲಡಾಖಲ್ಲಿ. ವಾ ಸೂಪರ್ ಬೈ. ಹಂಗೆ ತಟ್ಟೆ ತಂದು ತಗೊಂಬಂದ್ಬಿಡ್ರಿ, ಇಲ್ಲೇ ಕುತ್ಕೊಂಡು ತಿನ್ನೋಣ. ಅನಿಲ್ಲ ಇಲ್ಲಿ? ಹೌದಾ? ತೊಗೊಂಬನ್ನಿ. ವಾವ್ ನೋಡಿ ದೋಸೆಗಳು ಹೆಂಗಿದಾವೆ, ಇಡ್ಲಿಗಳು ಹೆಂಗಿದಾವೆ. ವಾವ್ ಘಮ ಘಮ ಅಂತೈತೆ ನೋಡಿ. ದೋಸೆ ಯಾವ ಥರ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ, ಸಖತ್ತಾಗೆ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಏನು ಬೈ? ರೋಸ್ಟ್ ಮಾಡಿ ಚೆನ್ನಾಗಿ ಮಾಡಿ ಅಂತ ಮಾಡೋರೆ. ರೋಸ್ಟ್ ಮಾಡೋರೆ, ಮಿಡ್ಲ್ ಮಾತ್ರ ಅದು ಸೈಡಲ್ಲಿ ರೋಸ್ಟ್ ಆಗಿಲ್ಲ ನೋಡಿ, 2 ಸೈಡ್. ನಂದು ಹಂಗೆ ಇದೆ. ಅನಿಲ್ ಕುಮಾರ್, ಸೌತ್ ಇಂಡಿಯನ್ ಫುಡ್ ಆಫ್ಟರ್ ಲಾಂಗ್ ಟೈಮ್. ಹೇಗೆ ಅನ್ನಿಸ್ತಾ ಇದೆ ಬೈ? ತಮಿಳ್ನಾಡಂತೆ ಅಡುಗೆ ಭಟ್ರದ್ದು. ಏನು ಭಯ್ಯ? ಹೌದು, ಅಲ್ಲಿ ಇದಿರುತ್ತಲ್ವಾ, ಒಂದೊಂದು ಕಂಪ್ನಿ ಇರುತ್ತಲ್ವಾ. ಓಕೆ. ಆ ಕಂಪ್ನಿಯವರು ಕ್ಯಾಂಟೀನ್ ಓಪನ್ ಮಾಡೋರೆ. ಓಕೆ. ಅದಕ್ಕೆ ಆಂಧ್ರದವ್ರನ್ನ ತಮಿಳ್ನಾಡವ್ರನ್ನ ಇಟ್ಟು ಅಡುಗೆ ಮಾಡಿಸ್ತಾರೆ. ಓಕೆ, ನೋಡುವ, ಟ್ರೈ ಮಾಡುವ. ದೋಸೆ ಆದಮೇಲೆ ಇಡ್ಲಿನೂ ತರಿಸಿದ್ದೀವಿ, ಇಡ್ಲಿ ದೋಸೆ ತಿನ್ನೋಣ. ಗಾಡಿನ ಹೊರ್ಗಾಕೊಂಡ್ಬಿಟ್ಟು ಹೊಟ್ಟೆಗೆ ಬೇಕಲ್ಲ ಹಿಟ್ಟು, ಇಲ್ಲಾಂದರೆ ಹೊಟ್ಟೆ ಕೇಳಬೇಕಲ್ಲ. ಹಂಗಾಗಿ ಅಡುಗೆ ಮಾಡಿದ್ವಿ. ಏನಪ್ಪ ಮಾಡಿದ್ವಿ ಇವತ್ತು ಅಂದರೆ ನೋಡ್ಬೋದು. ಏನಿದು? ಬೆಂಡೆಕಾಯಿ ಸಾಂಬಾರ್. ಏನಿದು ನೋಡ್ಬೋದು? ಬೆಂಡೆಕಾಯಿ ಸಾರು. ವಾವ್, 2 ಟೈಮ್ಗೆ ಹಾಕುತ್ತೆ ಅಂತ ಮಾಡಿದ್ದೀವಿ. ಏನಾಗುತ್ತೋ ತಿಂದಮೇಲೆ ಗೊತ್ತಾಗೋದು. ದಿನ ಹಂಗೆ ಅಡುಗೆ ಮಾಡೋದು, 2 ಟೈಮ್ಗೆ ಆಗುತ್ತೆ ಅಂತ, 1 ಟೈಮಿಗೆ ಖಾಲಿ ಆಗೋದು. ಎಷ್ಟನ ಮಾಡು ಗುರು, ಅದು ಉಳಿತಾನೆ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಯಾಕಪ್ಪ? ಬಾಹುಬಲಿಗಳ ಥರ ತಿಂತಾ ಇದೀವಿ, ಅದಕ್ಕೆ. ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸ್ಕೊಂಡಿರ್ತೀವಿ. ಮತ್ತು ಡೈಲಿ 2 ಟೈಮ್ ಊಟ ಮಾಡ್ತಾರೆ, ಅದು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ. ಸ್ಕಿಪ್ ಆಗಿಬಿಟ್ಟೈತೆ ನಮ್ಮ ಡಯಟು, ಎಲ್ಲ ಹಾಳಾಗೋಗ್ಬಿಟ್ಟೈತೆ. ಏನು ಮಾಡೋಂಗಿಲ್ಲ. ಇಲ್ಲಿ ಬಂದು ಒಂಥರ ಲಾಕ್ ಆಗಿಬಿಟ್ಟಿದ್ದೀವಿ. ಲಾಸ್ಟ್ ವೀಡಿಯೋ ತಮ್ಮಲ್ಲಿ ನೋಡಿದ್ರಲ್ಲ, ಲಾಕ್ ಆಗಿಬಿಟ್ಟಿದ್ದೀವಿ ಅನ್ನಂಗೆ. ಇವತ್ತಿಗೆ 4 ದಿನ ಆಯ್ತಲ್ಲ ಭಯ? ಹೌದು. ನಾಳೆ ಬೆಳಗ್ಗೆ 4 ದಿನ. ಹೌದು. ಮೊನ್ನೆ ಬೆಳಗ್ಗೆ ಬಂದಿದ್ದು, ಮೊನ್ನೆ ಒಂದು ಫುಲ್ ಡೇ, ನಿನ್ನೆ ಫುಲ್ ಡೇ, ಇವತ್ತು ಫುಲ್ ಡೇ, 3 ದಿನ ಆಗೋಯ್ತು. ನಾಳೆ 4ನೇ ದಿನ ಖಾಲಿ ಆಗುತ್ತೆ ಗಾಡಿ.
ಏನು ಮಾಡೋಂಗಿಲ್ಲ. ವೆಯ್ಟ್ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳೋಣ. ಇವತ್ತು ನೋಡ್ಕೊಳ್ಳೋಣ ಏನೇನು ಕತೆ ಅಂತ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗು. ನಿನ್ನೆ ವ್ಲಾಗು ಕೂಡ ಎಂಡ್ ಮಾಡಲಿಲ್ಲ. ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಉಳಿದಿರೋ ಬೆಂಡೆಕಾಯಿ ಸಾರಿಗೆ ಅನ್ನ ಮಾಡ್ಕೊಂಡಿದ್ವಿ. ಸ್ವಲ್ಪ ನೀರಾಗಿ ಅದನ್ನೇ ಬೇಯಿಸಿದ್ದೀವಿ. ಏನು ಮಾಡ್ತೀರಾ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕಲ್ಲ ಏನು ರೀ, ಕರೆಕ್ಟಾ? ಈಗ ಸದ್ಯಕ್ಕೆ ಊಟ ಮಾಡ್ತಾಯಿದ್ದೀವಿ. ಇವತ್ತು ಫಸ್ಟ್ನೇ ಗಾಡಿ ನಮ್ಮದೇ, ಬೇಗ ಖಾಲಿ ಆಗುತ್ತೆ, ಟೆನ್ಷನ್ ಇಲ್ಲ. ಆರಾಮಾಗಿ ಖಾಲಿ ಮಾಡ್ಕೊಂಡು ಬೇಗ ಬಿಟ್ಬಿಡೋಣ ಇಲ್ಲಿಂದ. ಲಡಾಖ್ ಸವಾಸ ಬೇಡ ಅನ್ಸ್ಬಿಟ್ಟಿದೆ ಆಲ್ಟಾಗಿ ಆಗಿ. ಫೈನಲ್ ಆಗಿ ನಾವು ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದಾಯಿತು. ನೋಡ್ಬೋದು ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲಿದೆ. ಇದೇ ನೋಡ್ಬೋದು ಅನ್ಲೋಡಿಂಗ್ ಪಾಯಿಂಟ್. ಹೊರಗಿಂದ ಗೇಟ್ ಒಳಗೆ ಬರೋಕ್ಕೆ 4 ದಿನ ಆಯಿತು. ಎಂಥ ಕರ್ಮ ನೋಡಿ ನಮ್ಮದು. GP1 ಇಲ್ಲೇ ಅನ್ಲೋಡ್ ಆಗೋದಂತೆ. ನಮ್ಗಿಂತ ಮುಂಚೆ ಯಾರೋ ಗಾಡಿ ಅಡ್ಡಾಕಕ್ಕೆ ಬಂದುಬಿಟ್ರು ತೋರ್ಸೋಕ್ಕೆ. ಬೇರೆ ಗಾಡಿಯವರೆಲ್ಲ ಅವ್ರನ್ನ ಬೈದು ಸೈಡಿಗೆ ಕಳಿಸಿ ನಮ್ಮ ಗಾಡಿ ಫಸ್ಟ್ ಕಳಿಸಿದ್ರು. ಹೆಂಗ ನಮ್ಮ ಗಾಡಿ ಫಸ್ಟ್ ಖಾಲಿ ಆಗಿಬಿಡಲಿ, ಟೆನ್ಷನ್ ಇರಲ್ಲ. ಫೈನಲಿ ಗಾಡಿ ಖಾಲಿ ಆಯಿತು. ಖುಷಿಯಾದಂಥ ವಿಚಾರ. ನಾಯಿ ಅಲಿಸ್ದಂಗೆ ಅಲಿಸಿದ್ರು. ರಿಸೀವ್ಡ್ಗೆ ಇಲ್ಲಿಗಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ನಾನು 3 ಸಾರಿ ಹೋಗಿ ಬಂದೆ, ಅನಿಲ 3 ಸಾರಿ ಹೋಗಿ ಬಂದ. ಅಣ್ಣ ಮಕ್ಕಳಿದ್ದ ಹೇಳ್ಬಿಡಿ, ಯಾರಾದರೂ GSDಗೆ ಲೋಡ್ ಇತ್ತು ಅಂದರೆ ಸತ್ರ ಬರ್ಬಿಡಿ ಅಂತ. ಯಾರನ್ನ RB ಕ್ಯಾಂಟೀನ್ಗೆ ಅಂದರೆ ಮಾತ್ರ ದಯವಿಟ್ಟು ಬರಬೇಡ್ರಿ. ಆ್ಯಕ್ಚುಲಿ ಯಾರೂ ಬರಲ್ಲ, ಗೊತ್ತು ನೀವು ನಮಗೆ ಈ ಕಡೆ ಇಷ್ಟು ದೂರ. ಬಟ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಮುನ್ಸೂಚನೆಯಾಗಿ. ಈಗ ಸದ್ಯಕ್ಕೆ ಇಲ್ಲಿಂದ ಹೊರಡುವಂಥ ಸಮಯ, ಲಡಾಖ್ ಬಿಟ್ಟೋಗೋಂಥ ಸಮಯ. ನಾವೇನೇನೋ ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ, ಏನೂ ಆಗಲಿಲ್ಲ ಈ ಸಾರಿ. ಏನೂ ಮಾಡೋಕ್ಕಾಗಲ್ಲ. ಅದು 2 ದಿನ ಆರೋಗ್ಯ ಕೆಟ್ಬಿಟ್ಟು ಎಲ್ಲ ಉಲ್ಟಾಗೋಯ್ತು. ನಿನ್ನೆ ಇವತ್ತು ಅನ್ಲೋಡಿಂಗ್ ಮಾಡೋ ಟೆನ್ಷನ್ನು. ಸದ್ಯಕ್ಕೆ ಏನಣ್ಣ ಏನಿಲ್ಲ, ಸಿಮ್ಮರಂಗಲ್ಲ ಕೈ. ನಾನು 2 ದಿನಕ್ಕೆ ಈಗ ಮಾಡ್ರಿ ಆಟಗಳು, ಅಷ್ಟು ದಿನ ಆಡ್ತೀರಿ. 2 ದಿನ ಆದ್ಮೇಲೆ ಅಂತಂದು ಹೇಳಕ್ ಆಗಲ್ಲ. ಅದನ್ನೇ ಹೇಳಿದ್ ನಾನು ಎಲ್ಲಿರ್ತೀನಿ ಬರಕ್ಕೂ ಆಗಲ್ಲ. ಬರಲ್ಲ ಬಿಡ್ರಿ, ನೀವು ಹೋದ್ರೆ ಸಾಕು ನಮ್ಗೆ. ಅಯ್ಯೋ ಕೈ ಮುಗಿತೇನೆ. ಹೋದ್ಮೇಲೆ ಗೊತ್ತಾಗುತ್ತೆ. ಏನಂತ ಗೊತ್ತಾಗುತ್ತೆ ನೀನೇನು ಹುಡುಗಿನ ಬಿಟ್ಟದ್ಮೇಲೆ ಹತ್ಕೊಂಡು ಗೊತ್ತಾಗ ಸುಮ್ಮನೆ ರೀ. ನಿಂಗೆಲ್ಲದನ್ನ ನೋಡ್ಕೊಂಡಾರ ಯಾರು? ನಿನ್ನ ಆಗು ಹೋಗುಗಳನ್ನ ನೋಡ್ಕೊಳ್ಳೋರು, ನಿನಗೆ ನೀರು ಕುಡಿಯಕ್ಕೆ ಕೊಡೋರು ಯಾರು? ಬರ್ರಿ ಹೋಗಂ ಬರ್ರಿ. ಆಯ್ತು, ಈಗ ಅಲ್ಲೇ ಬೈಪಾಸಿಂದ ಹೊರಟೋಗ್ಬಿಡೋಣ ಬನ್ನಿ. ಈ ವರ್ಷದ ಲಡಾಖ್ ಟ್ರಿಪ್ಪಲ್ಲಿ ತುಂಬ ಬೇಜಾರಾಗೋಯ್ತು. 4 ದಿನ ಇದ್ದಿದ್ದ ಜಾಗದಲ್ಲಿ ಇದ್ದು ಹೋಗ್ಬೇಕು ಅಂದರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಸದ್ಯಕ್ಕೆ ಈ ವರ್ಷ ಚಳಿ ಇಲ್ಲ. ಲಾಸ್ಟ್ ಇಯರ್ ಇದ್ದಂಗೆಲ್ಲ ಏನಾದ್ರು ಚಳಿ ಇದ್ದಿದ್ರೆ ಆಗ್ತಾನೆ ಇರಲಿಲ್ಲ ಬಿಡಿ. ಹೆಂಗೋ ನೋಡಿ, ಭಾರತ್ ಬೆನ್ಸ್ ಎಲ್ಲೇ ಪಾಸಿಂಗ್, ಲಡಾಖ್ ಪಾಸಿಂಗ್. ನಮ್ಮ ಪ್ಲಾನಿಂಗ್ಸ್ ಎಲ್ಲ ಉಲ್ಟಾ ಆಗೋಯ್ತು. ನಾವೇನು ಪ್ಲಾನ್ ಹಾಕೊಂಡ್ವಿ, ಸದ್ಯಕ್ಕೆ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಟ್ಟು ಇಲ್ಲಿಂದ ಬಿಟ್ಬಿಡೋಣ. MT ಸೀದಾ ಮನಾಲಿ ಬಿಟ್ಟು ಚಂಡೀಗಢ ಹತ್ರ ಹೋಗಿ ಮನಾಲಿ ಬಿಟ್ಟು ಮುಂದೆ ಫೋನ್ ಮಾಡೋಣ. ಸೋಲನೋ ಇಲ್ಲ ಅಲ್ಲೇ ಶಿಮ್ಲಾ ಸುತ್ತಮುತ್ತ, ಇಲ್ಲ ಸುಂದರ್ ನಗರ್, ಒಟ್ಟು ಹಿಮಾಚಲಲ್ಲಿ ಬೆಳ್ಳುಳ್ಳಿ ಲೋಡ್ ಆಗುತ್ತೆ ಸೌತ್ ಕಡೆಗೆ. ಅದನ್ನ ಪ್ಲಾನ್ ಮಾಡಿದ್ವಿ. ಬಟ್ ಇಲ್ಲೇ ಲೋಡ್ ಸಿಕ್ತು. ಎಲ್ಲಿಗೆ ಏನು ಅಂತ ಆಮೇಲೆ ಹೇಳ್ತೀವಿ. ನೋಡ್ಬೋದು ಬಂದು ಹಗ್ಗ ತಾಟ್ಪಲ್ಲೆಲ್ಲ ಬಿಚ್ಚಾಕಿದ್ದೀವಿ ಆಲ್ರೆಡಿ. ನೋಡಿ ಫುಲ್ ಬಿಚ್ಚಾಕಿದ್ದೀವಿ. ನೋಡೋಣ ಎಲ್ಲಿಗೆ ಏನು ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀವಿ. ಈ ತುಕಾಲಿ ಲೋಡ್ ಮಾಡೋಕ್ಕೆ ಬಂದು ಕೈಗಳು ನೋಡಿ ಯಾವ ಥರ ಅದು. ನಾವು ಬರೀ ಮಿಷಿನ್ ಬಿಡು ಇದು ಅಂತ ಇಟ್ಬಿಡ್ತಾರೆ ಅಂತ ನಾವು ಬಂದರೆ ಇದು ಕಾಂಕ್ರೀಟ್ ಒಂದು ಮಿಕ್ಸರು ಒಂದು ಜನರೇಟರ್ ಹೇಳಿದ್ರು 22 ಫೀಟು. ಅದರಲ್ಲಿ ಮಿಷಿನ್ ಚೆನ್ನಾಗಿತ್ತು, ಕರೆಕ್ಟಾಗಿ ಕುತ್ಕೊಂತು. ನಮ್ಮದು ಫುಲ್ಲು ಸ್ಕ್ರ್ಯಾಪ್ ಆಗಿರೋ ಮಿಷಿನ್ ಹಾಕ್ಬಿಟ್ಟವ್ರೆ. ಅದ್ರಲ್ಲಿ 4 ಟೈರ್ ಇದ್ವು, ಹಂಗಾಗಿ ಕರೆಕ್ಟಾಗಿ ಕುಂತೈತೆ. ಅದು ಸಮಸ್ಯೆನೇ ಇಲ್ಲ. ನಮ್ಮದ್ರೆ 2 ಟೈರ್ ಇಲ್ಲವೇ ಇಲ್ಲ, ಪೂರ್ತಿ ಬಾಡಿ ಮೇಲೆ ಕುಂತೈತೆ. ಪಕ್ಕಾ ಬಾಡಿ ಡ್ಯಾಮೇಜ್ ಆಗುತ್ತೆ 100%. ಏನು ಮಾಡ್ತೀರಾ, ಅರ್ಧ ನನ್ನ ಮಕ್ಳು ಹಾಕ್ಬಿಟ್ಟಿದ್ರು. ಇಳಿಸ್ಕೊಳ್ರೆ ಅಂದರೂ ಇಳಿಸ್ಕೊಳ್ಳಲಿಲ್ಲ. ಅದು ಈಗ ಇಳಿಸೋಕೋದ್ರೂ ಡ್ಯಾಮೇಜ್ ಆಗೋದು. ಹಂಗಾಗಿ ನೋಡಿ ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಆಲ್ರೆಡಿ. ಬಾಡಿ ಹೊಡ್ತಾ ಬಿದ್ದೈತೆ ಇಲ್ಲೊಂದು ಹತ್ರ. ಏನು ಮಾಡೋಕ್ಕಲ್ಲ, ಟೈಮು ಇನ್ನು ಏನೇನಾಗುತ್ತೋ ಹೋಗೋಷ್ಟೊತ್ತಿಗೆ ಗೊತ್ತಿಲ್ಲ. 2 ಗಾಡಿ ಲೋಡ್ ಆಗಿರೋ ಡೆಲ್ಲಿಗೆ ಇಲ್ಲಿಂದ. ಅದೇ ಎಲ್ಲಿಗೆ ಅಂತ ಹೇಳ್ತೀನಿ, ನಂದು ಅವಾಗಲೇ ಹೇಳಿಲ್ಲ. ಲೇ ಲಡಾಖ್ ಟು ಡೆಲ್ಲಿ ಸಿಟಿ ಒಳಗೆ ಲೋಡ್ ಮಾಡಿದ್ವಿ ಫಸ್ಟ್ ಟೈಮು. ನಾನು ಡೆಲ್ಲಿ ಸಿಟಿ ಒಳಗೆ ಯಾವಾಗಲೂ ಹೋಗಿಲ್ಲ. ಡೆಲ್ಲಿ ಸಿಟಿ ಒಳಗೆ ಹೋಗ್ಬೇಕಾದ್ರೆ 2,500 ಗ್ರೀನ್ ಟ್ಯಾಕ್ಸ್ ಕಟ್ಟಬೇಕು. ಅದೊಂದು ಸಮಸ್ಯೆ. ಯಾವುದೋ 2,500 ಎಕ್ಸ್ಟ್ರಾ ಬಾಡಿಗೆ ಬಂದು ಇಲ್ಲಿಂದ ಅಂತ ಹೇಳ್ಕೊಳ್ಳೋಂಥ ಬಾಡಿಗೆ ಏನಿಲ್ಲ. ಹೆಂಗಿದ್ರು MT ಹೋಗ್ಬೇಕಿತ್ತು ಇಲ್ಲಿಂದ ಚಂಡೀಗಢವರೆಗೂ, ಇಲ್ಲ ಹಿಮಾಚಲ್ವರೆಗೂ ಒಂದು 600 ಕಿಲೋಮೀಟ್ರು. ಅದ್ರ ಬದಲು ಹಂಗೆ ಲೋಡ್ ಸಿಕ್ತು, ಪರವಾಗಿಲ್ಲ. ಡೀಸೆಲ್ಗೆಲ್ಲ ಹೋಗಿ ಉಳಿತಕ್ಕೆ ಸ್ವಲ್ಪ ಹಿಂದೆ ನೋಡ್ಬೋದು. ಫುಲ್ ಪ್ಯಾಕ್ ಮಾಡಿದ್ದೀವಿ. ಬೆಲ್ಟ್ಗಳೆಲ್ಲ ಹೊಡೆದು. ಅಯ್ಯಪ್ಪ, ಏನೇ ಲೋಡ್ ಮಾಡಿದ್ರು ಇಷ್ಟೊಂದು ರಿಸ್ಕ್ ತಗೊಂಡಿರಲಿಲ್ಲ. ಈ ಸಾರಿ ಹೆವಿ ರಿಸ್ಕ್. ನೋಡಿ ಬ್ಯಾಕ್ ಸೈಡ್ ಹೆಂಗೆ ಪ್ಯಾಕ್ ಮಾಡಿದ್ವಿ 2 ಗಾಡಿನೂ. ಹಿಂದೆ ಒಂದು ಜನ್ರೇಟರ್ ಇಟ್ಟಿದ್ದಾರೆ, ಹಿಂದಕ್ಕೆ ಬಂದುಬಿಟ್ರೆ ಕಷ್ಟ ಅಂತ ತಡ್ಕೊಂಡಿರಲಿ ಅಂತ ಈ ಥರ ಪ್ಯಾಕ್ ಮಾಡಿದ್ವಿ ಕಷ್ಟಪಟ್ಟು. ಏನೂ ಮಾಡೋಕ್ಕಲ್ಲ, ಕೆಲವು ಲೋಡ್ಗಳು ಈ ಥರ ಇರ್ತದೆ. ಹೆಂಗೋ ಲೋಡ್ ಸಿಕ್ತಲ್ಲ. ಫಸ್ಟ್ ಟೈಮು ಲೇ ಲಡಾಖಿಂದ ಲೋಡ್ ಮಾಡ್ತಾ ಇರೋದು ಜೀವನದಲ್ಲಿ. 3 ಸರಿ ಬಂದು 3 ಸರಿನೂ MT ಹೋಗಿರೋದು. ಎಲ್ಲಿ ಪಂಜಾಬ್ವರೆಗೂ, ಜಮ್ಮುವರೆಗೂ,
ಎಂಟಿ ಹೋಗಿರೋದೆ. ಈ ಸಾರಿನ ಫಸ್ಟ್ ಟೈಮ್ ಲೋಡ್ ಮಾಡಿರೋದು, ಹಿಂಗೆ ಒಳ್ಳೇದಾಯಿತು. ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ಈಗ ಇಲ್ಲಿಂದ ಬಿಡಬೇಕು. 2 ಗಾಡಿ ಜೊತೆಗೆ ಹೋಗ್ತೀವಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅಂದರೆ, ಅದು ಕಾಶ್ಮೀರ್ ಗಾಡಿ ಆದರೂ ಅವ್ರು ಮನಾಲಿ ಇದ್ರು ಯಾವಾಗಲೂ ಡೆಲ್ಲಿಗೆ ಹೋಗಿಲ್ಲ. ಅಂದರೆ ಲಡಾಖ್ ಬರೋಕ್ಕೆ, ಅಂದರೆ ಲೇ ಸಿಟಿಗೆ ಬರೋಕ್ಕೆ 2 ರೋಡ್ ಇದೆ. ಒಂದು ಶ್ರೀನಗರ್ ಮೇಲೆ ಕಾರ್ಗಿಲ್ ಬಂದು ಬರ್ಬೋದು, ಇನ್ನೊಂದು ಮನಾಲಿ ಕುಲ್ಲು ಮನಾಲಿ ಮೇಲೆ ಅಟಲ್ ಟನಲ್ ಪಾಸ್ ಮಾಡಿಕೊಂಡು ಹಿಂಗೂ ಬರ್ಬೋದು. ನಾವು ಫಸ್ಟ್ ಟೈಮ್ ನಮ್ಮ ಗಾಡಿನೂ ಅಟಲ್ ಟನಲ್ ಮುಖಾಂತರ ಹೋಗೋದು ಮನಾಲಿ ರೂಟಲ್ಲಿ, ಹಿಮಾಚಲ್ ರೂಟಲ್ಲಿ. ಆ ಗಾಡಿ ಕಾಶ್ಮೀರ್ ಗಾಡಿ ಆಗಿದ್ದರೂ ಅವ್ರು ಯಾವತ್ತೂ ಹೋಗೇ ಇಲ್ವಂತೆ ಮನಾಲಿ ರೋಡಲ್ಲಿ. 2 ಗಾಡಿ ಫಸ್ಟ್ ಟೈಮು ಹೊಸ ರೂಟಲ್ಲಿ ಹೋಗ್ತಾ ಇರೋದು. ಅದು ಗೊತ್ತು ಗುರಿ ಇಲ್ಲದೆ ಇರೋ ರೂಟು, ಹಾಗಾಗಿ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ತುಂಬ ಡೇಂಜರಸ್ ರೋಡ್ ಅಂತೆ, ನೋಡೋಣ ಹೋಗಿ ಹೆಂಗಿರುತ್ತೆ ಅಂತ. ಅಲ್ಲಿಂದ ಬಂದು 2 ಗಾಡಿಗೆ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ. ನೋಡ್ಬೋದು ಆ ಗಾಡಿ ಕಾಶ್ಮೀರ್ ಗಾಡಿ ಅಲ್ಲಿದೆ, ನಮ್ಮ ಗಾಡಿ ಇಲ್ಲಿದೆ. ಎಷ್ಟು ಇಡಿಸುತ್ತೆ ನೋಡೋಣ. 200 ಇಡಿಸಿದಾಗಲೇ ಟೋಟಲ್ ಡೀಸೆಲ್ ಬಂದು ನೋಡ್ಬೋದು 16,000 ಇಡಿಸು. ಫುಲ್ ಟ್ಯಾಂಕ್ ಆಯಿತು. ಇನ್ನೇನು ಇಲ್ಲಿಂದ ಹೊರಡೋಣ. ಈಗ ಫುಲ್ ಟ್ಯಾಂಕ್ ಮಾಡಿಸಿದ್ದಾಯಿತು. ಇಲ್ಲಿಂದ ಇದೇ ಡೀಸೆಲಲ್ಲಿ ಡೆಲ್ಲಿವರೆಗೆ ಹೋಗ್ಬೇಕಂತ ಪ್ಲಾನ್ ಇದೆ, ಏನಾಗುತ್ತೆ ನೋಡೋಣ. ನಾವು ಆ್ಯಕ್ಚುಲಿ ಇವತ್ತು ಲಡಾಖ್ ಬಿಡ್ತಾ ಇಲ್ಲ, ಲೋಡ್ ಆದ್ರೂ ಇಲ್ಲೇ ಸ್ಟೇ ಆಗೋಂಥ ಪರಿಸ್ಥಿತಿ. ಯಾಕಪ್ಪ ಅಂದರೆ ಬಿಲ್ಗಿಲೆಲ್ಲ ಸಿಕ್ಕಿದೆ, ಏನು ಸಮಸ್ಯೆ ಇಲ್ಲ. ಅಣ್ಣ ಹೇಳಿದ್ರು ಪಕ್ಕದ ಗಾಡಿಯವರು, ಇವಾಗ ಬಿಟ್ರೂ ಏನು ಪ್ರಯೋಜನ ಇಲ್ಲ, ಮತ್ತು ಮುಂದೆ ಹೋಗಿ 10-11 ಗಂಟೆ ಆಲ್ಟ್ ಆಗಬೇಕಾಗುತ್ತೆ. ಇಲ್ಲೇ 8 ಗಂಟೆ ಆಯಿತು ಆಗಲೇ, ಇನ್ನೂ ಕತ್ಲಾಗಿಲ್ಲ ಅಷ್ಟೇ. ಇಲ್ಲಿ ನೋಡಿ 8 ಗಂಟೆ ಕರೆಕ್ಟ್ ಟೈಮು ಯಾವ ಥರ ಇದೆ. ಇದು ಲೆಫ್ಟ್ ಸೈಡಲ್ಲಿ ಏರ್ಪೋರ್ಟು, ಅದೇ ರನ್ವೇ. ಗಾಡಿಗಳೆಲ್ಲ ಇಲ್ಲೇ ಹಾಕ್ಕೊಂಡಿದ್ದೀವಿ. ಏನಪ್ಪ ಸಮಸ್ಯೆ ಅಂದರೆ, ನಾವು ಈ ರೋಡಲ್ಲಿ ಇಬ್ಬರಿಗೂ ಗೊತ್ತಿಲ್ಲರೋ ರೋಡ್ ಆಗಿರೋದ್ರಿಂದ ನೈಟ್ ಟೈಮ್ ಟ್ರಾವೆಲ್ ಮಾಡೋಕ್ಕೆ ಹಿಂದೇಟ್ ಆಗ್ತಾ ಇದ್ದೀವಿ. ಬಟ್ ಏನು ಸಮಸ್ಯೆ ಇಲ್ಲ, ಹೋಗ್ಬೋದು ಅಂತ ತುಂಬ ಗಾಡಿಯವರು ಹೇಳಿದ್ರು. ಬಟ್ ನಾವು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟು ಸುಮ್ಮನೆ ಇದ್ದೀವಿ. ಬೆಳಗ್ಗೆ ಒಂದು 4 ಗಂಟೆ ಇಲ್ಲ 5 ಗಂಟೆಗೆ ಬಿಟ್ಟರೆ ನಾಳೆ ನೈಟ್ವರೆಗೂ ಗಾಡಿ ಹೊಡೆಯೋದು, ಮತ್ತು ನೈಟ್ ಮಲ್ಕೊಂಡು ಮತ್ತೆ ನಾಡ್ದು ಸಂಜೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮನಾಲಿ ರೀಚ್ ಆಗ್ತೀವಿ. ಇಲ್ಲಿಂದ 950 ಕಿಲೋಮೀಟರ್ ಜರ್ನಿ ಇದೆ ಡೆಲ್ಲಿವರೆಗೂ. ಸರಿ ಸುಮಾರು ನಮ್ಗೆ ಲೆಕ್ಕಕ್ಕೆ 3 ದಿನ ಬೇಕೇ ಬೇಕು, ಯಾಕಂದರೆ ಹಿಲ್ ಸ್ಟೇಷನ್ 2 ದಿನ ಹೋಗುತ್ತಿಲ್ಲೇನೆ. ಮನಾಲಿ ಬಿಟ್ಟರೆ ಇನ್ನೇನು ಡೆಲ್ಲಿಗೆ ಹೋದಂಗೆ ಒಂದು ನೈಟ್ ಹೊಡೆದಾಕ್ತೀವಿ. ನೋಡೋಣ ಹೆಂಗಾಗುತ್ತೆ ಅಂತ. ಈಗ ಸದ್ಯಕ್ಕೆ ಇಲ್ಲೇ ಒಳ್ಳೆ ಊಟ ಮಾಡ್ಕೊಂಬರ್ಬೇಕು. ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ನಾನು ಡಯಟ್ ಮಾಡ್ತಿದ್ದೆ ಮುಂಚೆ, ನಿಮಗೆಲ್ಲ ಗೊತ್ತು. ಆಗ ಪ್ರೋಟೀನು, ಫೈಬರು, ಪ್ರತಿಯೊಂದು ಕಾಪ್ಸು ಎಲ್ಲ ಪ್ರತಿಯೊಂದು ಬ್ಯಾಲೆನ್ಸ್ ಆಗಿ ತೊಗೊತಾ ಇದ್ವಿ. ಇಲ್ಲಿಗೆ ಬಂದುಬಿಟ್ಟು ಎಲ್ಲ ಉಲ್ಟಾ ಆಗೋಗ್ಬಿಟ್ಟು ಆರೋಗ್ಯ ಎಲ್ಲ ಕೆರೆಡ್ದೋಗ್ಬಿಟ್ಟೈತೆ. ಯಾವ ಥರ ಆಗ್ಬಿಟ್ಟೈತೆ ಅಂದರೆ ಬಾಡಿಲಿ ಸ್ಟ್ರೆಂತ್ ಇಲ್ಲ, ಒಂಥರ ಬದುಕಿದ್ರು ಸತ್ತೆಣ್ಣೋ ಥರ ಇದ್ದೀವಿ. ಮತ್ತು ತಿಂದಿದ್ದು ಕರೆಕ್ಟಾಗಿ ಜೀರ್ಣ ಆಗ್ತಾಯಿಲ್ಲ. ಇನ್ನು ಹೇಳ್ಕೊಂಡ್ರೆ ತುಂಬ ಸಮಸ್ಯೆಗಳಿದ್ದಾವೆ, ಯಾಕಂದರೆ ಒಳ್ಳೆ ಪ್ರೋಟೀನ್ ರಿಚ್ ಫುಡ್ ಸಿಗ್ತಾ ಇಲ್ಲ ನಮಗೆ, ಅದು ಪ್ರಾಬ್ಲಮ್ಮು. ನೋಡುವ ಇವತ್ತು ಹೋಟ್ಲೂಟ ಒಳ್ಳೆ ರೊಟ್ಟಿ ಗಿಟ್ಟಿ ಏನಂತ ತಿನ್ನ. 3 ದಿನ ಏನೋ ಬರೀ ರೈಸ್ ತಿನ್ನಿದಾಯಿತು. ಈ ಟ್ರಿಪ್ ಹೋದ್ಮೇಲೆ ಕರೆಕ್ಟಾಗಿ ಸ್ವಲ್ಪ ಡಯಟ್ ಫಾಲೋ ಮಾಡಬೇಕು. ನೋಡೋಣ ಏನಾಗುತ್ತೆ ಅಂತ. ಬರೀ ಹಿಂಗೆ ಹೇಳೋದ್ರಾಗೆ ಬಂದು ಜೀವನ. ಊಟ ಮಾಡ್ಕೊಂಬರೋಣ ಫಸ್ಟ್. ನೋಡಪ್ಪ ಅನಿಲ್ ಕುಮಾರ್ ನೋಡ್ಬೋದು. ಇವತ್ತು ಊಟಕ್ಕೆ ಚಿಕನ್ ತೊಗೊಂಡಿದ್ದೀವಿ. ಚಿಕನ್ ಥರನೇ ಕಾಣ್ತಾ ಇಲ್ಲ, ಹೆಂಗೈತೆ ಏನೋ ಗೊತ್ತಿಲ್ಲ, ನೋಡೋಣ. ಬಾಯಿ ಕೆಟ್ಟಂಗಾಗಿತ್ತು, ಹಂಗಾಗಿ ಊಟ ಎಲ್ಲ ಮಾಡ್ಕೊಂಬಂದು ಮಲ್ಕೊತಾ ಇದ್ದೀವಿ. ಬೆಳಗ್ಗೆ 4 ಗಂಟೆ ಇಲ್ಲ 5 ಗಂಟೆಗೆ ಬಿಡೋಣಂತೆ. ಓಕೆ, ವಿಡಿಯೋನ ಇಲ್ಲೂ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾರೆ. ಓಕೆ ಎಲ್ರಿಗೂ ಬಾಯ್, ಮತ್ತು ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.